चढ़ते हुए सूरज को तो सब सलाम करते हैं, लेकिन इंसानियत उनमें होती है जो हमारा मुश्किल समय में भी हमारा हाथ पकड़ते हैं। खुश नसीब होते हैं वो जो किसी को अम्मी और अब्बा बुलाने का हक रखते हैं, वरना तो उनकी ज़िंदगी एक किताब है जिसमें अम्मी और अब्बा का पन्ना गायब है और उनके ना होने का दिल में बेशुमार दर्द रखते हैं। ತವರಿನ ತೊಟ್ಟಿಲು ಅಂತ ಒಂದು ಅಡಾಪ್ಷನ್ ಸೆಂಟರ್ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಮ್ಮ 2010ನಲ್ಲಿ ನಾವು ಆರಂಭ ಮಾಡಿದ್ದು. 2010ನಲ್ಲಿ ನಮ್ಮ ಒಂದು ಗಾರ್ಡನ್ನಲ್ಲೇ ಒಂದು ತೊಟ್ಲಿಟ್ಟು ಡಾಕ್ಟರ್ ಪಾಲಾಕ್ಷ ಅವರು ಶುರು ಮಾಡಿದ್ವಿ. ತೊಟ್ಲಿಟ್ಟಿದ್ದ ದಿನ ಮಾರನೇ ದಿನನೇ ಒಂದು ಹೆಣ್ಮಗುವನ್ನ ತೊಟ್ಲಿಗೆ ಹಾಕೋಗಿದ್ರು. ಸೊ ಹೀಗೆ ಪ್ರಾರಂಭ ಆಯಿತು ನಮ್ಮ ಜರ್ನಿ. ಒಂದು ಮಕ್ಕಳನ್ನ ಸೇವ್ ಮಾಡೋದು ಹೇಗೆ, ಅಥವಾ ಒಂದು ಮಕ್ಕಳನ್ನ ರಕ್ಷಿಸೋದು ಹೇಗೆ, ಬೀದಿಯಲ್ಲಿ ಬಿದ್ದಂಥ ಮಕ್ಳುಗಳನ್ನಾಗ್ಲಿ, ಯಾರು ಇಲ್ಲದೆ ಇರುವಂಥ ಮಕ್ಳುಗಳನ್ನಾಗ್ಲಿ, ಬೇಡವಾದ ಮಕ್ಳುಗಳನ್ನಾಗ್ಲಿ ಹೇಗೆ ಅವ್ರನ್ನ ಒಂದು ಪಾಲನೆ ಪೋಷಣೆ ಮಾಡಿ ಮಕ್ಳು ಇಲ್ಲದೆ ಇರೋರಿಗೆ ದತ್ತು ಕೊಡೋ ಒಂದು ಪ್ರಕ್ರಿಯೆಯನ್ನ ನಾವು ತವರಿನ ತೊಟ್ಟಿಲು ಪ್ರೋಗ್ರಾಮ್ನಲ್ಲಿ ಮಾಡ್ತಾ ಇದ್ದೀವಿ. टेकन फॉर ग्रांटेड एक ऐसा स्टेटमेंट जो हर इंडियन रोज़ इस्तेमाल करता है. कोई अपने दोस्त से कहता है, तो कोई बॉस अपने एम्प्लॉय से, तो कोई टीचर अपने स्टूडेंट से. आजकल तो हर एक इंसान अपने पास जो कुछ भी है ना, उन सबको फॉर ग्रांटेड ही लेता है. आजकल हमारी जनरेशन में 20-22 साल के लोग ये कहते हैं कि वो डिप्रेस्ड है, एंशियस है, और एक तरफ ये बच्चे जो इतनी छोटी उम्र से ही ज़िंदगी की जंग लड़ते हैं. हमारी जनरेशन की जंग किसी सोशल मीडिया के प्लेटफॉर्म पे चलती है और इन बच्चों की जंग किसी ट्रेन या बस की प्लेटफॉर्म पे. हम में और इनमें बस एक ही फ़र्क है कि इनको लड़ना आता है और हम लोगों को नहीं. ಇಲ್ಲಿ ತನಕ ಸುಮಾರು ಮಕ್ಕಳುಗಳನ್ನ ನಾವು ಸೇವ್ ಮಾಡಿದ್ದೇವೆ. 250 ತನಕ ಮಕ್ಕಳುಗಳನ್ನ ಸೇವ್ ಮಾಡಿ ದತ್ತು ಕೊಟ್ಟಿದ್ದೇವೆ. ಅದರಲ್ಲಿ 2 ಥರದ ಮಕ್ಕಳುಗಳನ್ನ ನಾವು ಸೇವ್ ಮಾಡಿ ದತ್ತು ಕೊಡ್ತೇವೆ. ಒಂದು ಸ್ಪೆಷಲ್ ನೀಡ್ ಮಕ್ಕಳುಗಳು. ನಮ್ಮಲ್ಲಿ ಬರುವಂಥ ಮಕ್ಕಳುಗಳೆಲ್ಲ 1 kg 800 ಗ್ರಾಮು ತೀರಾ ಹೇಗೆ ಅಂದರೆ ದಿನ ತುಂಬಿ ಹುಟ್ಟಿಲ್ದೇ ಇರೋವಂಥ ಮಕ್ಕಳುಗಳೇ ಜಾಸ್ತಿ. ಸೊ ಅವರಿಗೆಲ್ಲ ಇನ್ಕ್ಯುಬೇಟರ್ ಸೌಕರ್ಯ ಇದೆ, ರೇಡಿಯೋಥೆರಪಿ ಸೌಕರ್ಯ ಇದೆ. ಈ ಥರ ಎಲ್ಲ ಸೌಕರ್ಯಗಳನ್ನು ಆ ಮಗುವಿಗೆ ಕೊಟ್ಟು ಅದನ್ನ ಒಂದು ಸಂಪೂರ್ಣ ಒಂದು ಪಾಲನೆ ಪೋಷಣೆ ಮಾಡಿ ದತ್ತು ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸ್ತೇವೆ. ಇಲ್ಲಿ ಮಕ್ಕಳಿಲ್ಲದ ಪೋಷಕರಿಗೆ ಒಂದು ದತ್ತುವನ್ನು ಕೇಳ್ಕೊಂಡು ಬಂದಾಗ ನಮ್ಮ ಸಂಸ್ಥೆಯಲ್ಲಿ ನಾವು ಅವರಿಗೆ ದತ್ತು ಪಡೆಯುವಾಗ ಒಂದು ಕೌನ್ಸಿಲಿಂಗ್ನ ಅಗತ್ಯ ಆಗಿರುತ್ತೆ. ಆ ಕೌನ್ಸಿಲಿಂಗಲ್ಲಿ ಫಸ್ಟ್ ನಾವು ಅವ್ರನ್ನ ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡ್ತೀವಿ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದ ನಂತರ ನಾವು ರಿಜಿಸ್ಟ್ರೇಷನ್ನ ಮಾಡಿಕೊಡ್ತೀವಿ. ಆದ ನಂತರ ನಾವು ಅವರಿಗೆ ಪ್ರೀ ಅಡಾಪ್ಷನ್ ಫಾಲೋ ಅಪ್ ಅಗ್ರಿಮೆಂಟ್ ಪ್ರಕಾರ ನಾವು ಅವ್ರನ್ನ ದತ್ತುವನ್ನು ಕೊಡ್ತೀವಿ. ನೆಕ್ಸ್ಟ್ ಪೋಸ್ಟ್ ಅಡಾಪ್ಷನ್ ಫಾಲೋ ಅಪ್ 2 ವರ್ಷದಲ್ಲಿ 4 ಟೈಮ್ಸ್ ಅವನ್ನ ಫಾಲೋ ಅಪ್ ಅಂತ ಹೇಳಿಬಿಟ್ಟು ಮಾಡ್ತೀವಿ. ಆ ನಂತರ ನಾವು ಎವ್ರಿ ಮಂತ್ ಫಸ್ಟ್ ಸ್ಯಾಟರ್ಡೆ ನಾವು ಅಡಾಪ್ಷನ್ ಮೀಟಿಂಗ್ ಅಂತ ಹೇಳಿ ನಡೆಸ್ತೀವಿ. ಆ ಮೀಟಿಂಗಲ್ಲಿ ದತ್ತು ಪಡೆದಂತಹ ಮಕ್ಕಳು ಮತ್ತು ಪೋಷಕರ ಒಂದು ಬಾಂಡಿಂಗ್ ಹೇಗಿರುತ್ತೆ ಅನ್ನೋದು ಒಂದು ತರಬೇತಿಯನ್ನು ನಾವು ನಡೆಸ್ಕೊಡ್ತೀವಿ. ದತ್ತು ಪ್ರಕ್ರಿಯೆಗೆ ಬರುವಂಥ ಪೋಷಕರಿಗೆ ಸಮಾಲೋಚನೆಯನ್ನು ಒದಗಿಸಲಾಗ್ತದೆ. ಈ ಸಮಾಲೋಚನೆಯಲ್ಲಿ ಪೋಷಕರು ಮಗುವನ್ನು ದತ್ತುವನ್ನು ತೆಗೆದುಕೊಂಡು ಹೋದ ನಂತರದಲ್ಲಿ ಆ ಮಗುವಿಗೆ ತಂದೆ ತಾಯಿಯಾಗುವಂಥ ಪ್ರೀತಿ ವಾತ್ಸಲ್ಯವನ್ನು ನೀಡ್ತಾರೆ. ಜೊತೆಗೆ ಆ ಮಗುವಿಗೆ ನೋಡಿಕೊಳ್ಳುವಂಥ ಆರ್ಥಿಕ ಸಾಮರ್ಥ್ಯತೆ ಇದೆಯಾ, ಜೊತೆಗೆ ಮಗುವನ್ನು ನೋಡಿಕೊಳ್ಳುವಂಥ ಪ್ರೀತಿ ವಾತ್ಸಲ್ಯದ ಜೊತೆಗೆ
ಮಗುವಿಗೆ ಉತ್ತಮ ಭವಿಷ್ಯವನ್ನು ರೂಪಿಸುವಂಥ ಪೋಷಕರಾಗಿದ್ದಾರಾ ಅಂತೇಳಿ ಮನೆಯನ್ನು ಭೇಟಿ ಮಾಡಿ ವರದಿಯನ್ನು ನೀಡಲಾಗ್ತದೆ. ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಅದರಲ್ಲಿ ನಮಗೆ ಕೆಲವು ನಾರ್ಮಲ್ ಮಕ್ಕಳುಗಳನ್ನು ನಮ್ಮ ಇಂಡಿಯನ್ಸ್ ಮುಂದೆ ಬಂದು ತೊಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಏನಾದ್ರು ಸ್ಪೆಷಲ್ ನೀಡ್ ಮಕ್ಕಳುಗಳನ್ನು ನಮ್ಮ ಭಾರತ ದೇಶದ ಪ್ರಜೆಗಳ ಮುಂದೆ ಬರ್ತಾ ಇಲ್ಲ ತೊಗೊಳಕ್ಕೆ. ನಮ್ಮ ಇಂಡಿಯನ್ಸ್ ಮೆಂಟಾಲಿಟಿನಲ್ಲಿ ಎಲ್ಲ ಮಕ್ಕಳು ಸಂಪೂರ್ಣವಾಗಿ ಚೆನ್ನಾಗಿರಬೇಕು. ಇದನ್ನು ಅವರ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ. ಬಟ್ ಅದೇ ನಮಗೆ ನಮ್ಮ ದೇಶದ ಮಕ್ಕಳನ್ನು ತೊಗೊಳ್ಳಿಕ್ಕೆ ವಿದೇಶಿ ಪ್ರಜೆಗಳು ಮುಂದೆ ಬರ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. ನಮ್ಮ ದೇಶದ ಪ್ರಜೆಗಳನ್ನ, ನಮ್ಮ ದೇಶದ ಮಕ್ಕಳುಗಳನ್ನು ನಮ್ಮ ದೇಶದ ಪ್ರಜೆಗಳೇ ಮುಂದೆ ಬಂದು ತೊಗೊಳ್ಳೋ ಅನ್ನೋ ಒಂದು ಮನಸ್ಥಿತಿ ಮುಂದಿನ ದಿನಗಳಲ್ಲಿ ಬರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಸಂಸ್ಥೆಯ ಎಲ್ಲ ಅಕೌಂಟ್ಸನ್ನೆಲ್ಲ ಟ್ರಾನ್ಸ್ಪರೆಂಟಾಗಿ ನಾವು ಅಕೌಂಟ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ 12A ಮತ್ತು 80G ಅಂತ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ. ನಮ್ಮ ಸಂಸ್ಥೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಮಾನ್ಯತೆಯನ್ನು ಪಡೆದುಕೊಂಡಿರುತ್ತೆ. ನಾವು ಪ್ರತಿಯೊಂದು ಅಕೌಂಟ್ಸನ್ನು ನಾವು ಟ್ರಾನ್ಸ್ಪರೆಂಟಾಗಿ ಮೇಂಟೈನ್ ಮಾಡ್ಕೊಳ್ತಾ ಬರ್ತಾಯಿದ್ವಿ. ನಮ್ಮ ಡಾಕ್ಟ್ರು ಅವರು ಲೀಗಲ್ ಅಡ್ವೈಸರ್ ಆಗಿರೋದ್ರಿಂದ ಮತ್ತು ಡಾಕ್ಟರ್ ಆಗಿರೋದ್ರಿಂದ ನಮಗೆ ತುಂಬ ಒಂದು ಬಲ ಸಿಕ್ಕಿದೆ ಅಂತ ಹೇಳ್ಬೋದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗೋದಕ್ಕೆ. ನಾವು ಯಾರು ಬೇಕಾದರೂ ನಮ್ಮ ಸಂಸ್ಥೆಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ. ಮತ್ತು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಮತ್ತು ಟ್ರಾನ್ಸ್ಜೆಂಡರ್ ಮಗು, ಈ ಥರ ಕೈ ಇಲ್ಲದೆ ಇರೋದು, ಬ್ಲೈಂಡ್ಸ್, ಈ ಥರ ಎಲ್ಲ ಮಕ್ಕಳು ಇದ್ದಾರೆ. ಇಂಥ ಮಕ್ಕಳನ್ನೆಲ್ಲ ನೋಡ್ಕೊಳ್ತಿದ್ದೀವಿ. ಇದಕ್ಕೆಲ್ಲ ಮೇನ್ ಕಾರಣ ಅಂದರೆ ಡಾಕ್ಟ್ರು. ಅವರಿಂದನೇ ನಾವಿಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಕಾರಣ. ತುಂಬ ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ, ಯಾವ ಥರ ನೋಡ್ಕೋಬೇಕು, ಇನ್ಕ್ಯುಬೇಟ್ರ್ ಮಕ್ಕಳನ್ನ ಯಾವ ಥರ ಸಾಕಬೇಕು ಅದೆಲ್ಲ ನೋಡ್ಕೋತಾರೆ. ಸೊ ಹಂಗಾಗಿ ನಂಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಆ ಥರ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ. ನನ್ನದು ಬೆಸ್ಟ್ ವಿಶಸ್ ಡಾಕ್ಟರ್ ಪಾಲಾಕ್ಷ ಅವರಿಗೆ. ಅವರಿಗೆ ದೇವರು ಇನ್ನೂ ಆರೋಗ್ಯ ಶಕ್ತಿ ಕೊಟ್ಟು ಈ ಥರ ಅನಾಥ ಮಕ್ಕಳನ್ನ ಜಾಸ್ತಿ ಸಾಕೋದಕ್ಕೆ ಹೆಲ್ಪ್ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಇಲ್ಲ ಆ್ಯಕ್ಚುಲಿ. ಸೊ ಈಗ ಕೆಲವರು ದಾನಿಗಳು ಕೊಡೋದ್ರಿಂದ ನಾವು ನಡೆಸ್ತಾ ಇದ್ದೀವಿ. ಏನಂದರೆ ಕೆಲವರು ತರಕಾರಿಗಳು ಸ್ಪಾನ್ಸರ್ ಮಾಡ್ತಿದ್ದಾರೆ, ಕೆಲವರು ದಿನಸಿ ಸ್ಪಾನ್ಸರ್ ಮಾಡ್ತಿದ್ದಾರೆ, ಕೆಲವರು ಹಾಲು, ಹಣ್ಣು ಈ ಥರ ಎಲ್ಲ ಸ್ಪಾನ್ಸರ್ ಮಾಡ್ತಾ ಇರೋದ್ರಿಂದ ನಾವು ನಡೆಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಾಂದರೆ ಒಬ್ಬರ ಕೈಯಲ್ಲೇ ಇಟ್ ಈಸ್ ನಾಟ್ ಅನ್ ಈಸಿ ಜಾಬ್. ಸೊ ಹಾಗಾಗಿ ದಯವಿಟ್ಟು ಯಾರಾದರೂ ದಾನಿಗಳಿದ್ದರೂ ಸಹ ನಮ್ಮದು ವೆಬ್ಸೈಟ್ ಅಡ್ರೆಸ್ ಇದೆ, ಬ್ಯಾಂಕ್ ಡೀಟೇಲ್ಸ್ ಇದೆ. ನಮಗೆ ಏನಾದರೂ ದಾನ ಮಾಡಬೇಕು, ಕೊಡಬೇಕು ಅನಿಸಿದ್ರೆ ದಯವಿಟ್ಟು ಮಾಡ್ಬೋದು. ಬ್ಯಾಂಕ್ ಮುಖಾಂತರನಾದರೂ ಆಗಲಿ. 12A 80G ಇನ್ಕಮ್ ಟ್ಯಾಕ್ಸ್ ರಿಬೇಟು ಸಿಗತ್ತೆ. ಸೊ ಹೀಗೆ ಎಲ್ಲರೂ ಮುಂದೆ ಬಂದು ನಮಗೆ ತವರಿಗೆ ಹೆಲ್ಪ್ ಮಾಡ್ಬೋದು. अगर आपको कोई ऐसा ज़रूरतमंद बच्चा दिखाई देता है ना, तो प्लीज़ कॉन्टैक्ट दम. आपका एक फ़ोन कॉल उस बच्चे की ज़िंदगी बदल सकता है. एंड दिस इज़ द लीस्ट वी कैन डू. एंड तब तक लिव योर लाइफ एंड डोंट टेक थिंग्स फॉर ग्रांटेड.